ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ KFT ಡಿಸೈನ್ಸ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಔಟ್ ನೆಕ್ ಮತ್ತೆ ಒಂದು ಸಿಂಗಲ್ ಪ್ಯಾಚ್ ಈ ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಹೊಸದಾಗಿ ಬ್ಲೌಸ್ ಡಿಸೈನ್ ಕಲಿಯೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. ಹಾಗೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಕನ್ನಡದಲ್ಲಿ ತುಂಬಾ ನೀಟಾಗಿ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋಸ್ನ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ನೀಟಾಗಿ ಬ್ಲೌಸ್ ಡಿಸೈನ್, ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ಸ್ನ ಸ್ಟಾರ್ಟಿಂಗ್ ಇಂದ ಕಲಿಯೋರು ಯಾರು ಇರ್ತಾರೋ ಅವರು ಯಾವ ರೀತಿ ಅವ್ರು ಕಲಿಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ಬೇಕು, ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಇದು ಮೇನ್ ಕ್ಲಾತ್ ಮತ್ತು ಲೈನಿಂಗು ಎರಡನ್ನ ನಾನು ಕಟಿಂಗ್ನ ಮಾಡ್ಕೊಂಡಿದ್ದೀನಲ್ವ. ಹಾಗೆ ಇದನ್ನು ನೀವು ಸುಕ್ಕಾಗಿದ್ರೆ ಸ್ವಲ್ಪ ಐರನ್ನ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಒಂದೊಂದಾಗಿ ನಾವು ಮೆಜರ್ಮೆಂಟ್ಸ್ನ ನೋಡ್ತಾ ಹೋಗೋಣ. ಮೆಜರ್ಮೆಂಟ್ಸ್ ಬಂದುಬಿಟ್ಟು ಫುಲ್ ಲೆಂತು 13.5 ಇಂಚು ಫುಲ್ ಲೆಂತ್ ಇದೆ ಬ್ಲೌಸು. ಹಾಗೆ ಡೀಪ್ ಬಂದುಬಿಟ್ಟು 10.5 ಇಂಚು ಡೀಪ್ ಇದೆ. ನೆಕ್ ವಿಡ್ತ್ ಬಂದುಬಿಟ್ಟು 2.25 ಇಂಚು ನೆಕ್ ವಿಡ್ತ್ ಇದೆ. ಹಾಗೆ ನಮಗೆ ಶೋಲ್ಡರ್ ಬಂದುಬಿಟ್ಟು 5 ಇಂಚು ಶೋಲ್ಡರ್ ಇದೆ. ಹಾರ್ಮಲ್ ಡೌನಿಂಗ್ ಕೂಡ ನಮಗೆ 5 ಇಂಚ್ನೇ ತೊಗೊಂಡಿದ್ದೀನಿ. ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ಹಾರ್ಮಲ್ ಡೌನಿಂಗನ್ನು ತೊಗೊಳ್ತೀನಿ. ಹಾಗೆ ಒಂದು ಸೈಡು ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚು ಒಂದು ಸೈಡ್ ಚೆಸ್ಟ್ ಮೆಜರ್ಮೆಂಟು. ಇದು ಮೆಜರ್ಮೆಂಟ್ಸು. ಈಗ ನಾವು ಒಂದು ನೆಕ್ನ ಮಾರ್ಕಿಂಗ್ ಮಾಡೋಣ. ಅದಕ್ಕೂ ಮುಂಚೆ ಡೀಪಿಂದ ಮೇಲ್ಗಡೆ 2 ಇಂಚಿಗೆ ಮಾರ್ಕ್ನ ಮಾಡಿ ನೆಕ್ ಅನ್ನೋದು ಮಾರ್ಕ್ ಮಾಡೋಣ. ಈಗ ಮಾರ್ಕಿಂಗ್ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಲ್ವ. ಈ ಡಿಸೈನ್ಗೆ ಈಗ ನಾನು ಏನು ಮಾರ್ಕಿಂಗ್ ತೋರಿಸ್ತಿದ್ದೇನೆ ಇದೇ ರೀತಿಯೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಡೀಪು ಬ್ರಾಡು ನಾವು ಮಾರ್ಕಿಂಗ್ ಎಷ್ಟು ಮಾಡಿರ್ತೀವೋ ಅಷ್ಟಕ್ಕೆ ನೋಡಿಕೊಂಡು ನಾವು ನೆಕ್ ಔಟ್ಲುಕ್ ಯಾವ ರೀತಿ ಬರುತ್ತೋ ಆ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಹಾಗೆ ಈ ನೆಕ್ ಮಾರ್ಕಿಂದ 1 ಇಂಚ್ಗೆ ಮತ್ತು ಈ ಕಡೆ ಸೈಡು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಯಾಕಂದರೆ ಔಟ್ ನೆಕ್ಕು ಒಂದೇ ಮಾರ್ಜಿನಲ್ಲಿ ಬರಬೇಕು. ಹಾಗಾಗಿ ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಬೇಕು. 1 ಇಂಚಿಗೆ ಮಾರ್ಕಿಂಗ್ನ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ಯಾಕಂದರೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದನೇ ಔಟ್ ನೆಕ್ ಅನ್ನೋದು ಒಂದೇ ಮಾರ್ಜಿನಲ್ಲಿ ಪಟ್ಟಿ ಥರ ನೀಟಾಗಿ ಕಾಣಿಸುತ್ತೆ. ಈ ರೀತಿ 1 ಇಂಚ್ಗೆ ಮಾರ್ಕಿಂಗ್ನ ಮಾಡಿಕೊಂಡು ನೀಟಾಗಿ ಮಾರ್ಕ್ನ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ಪಟ್ಟಿ ಅಗಲ ಅನ್ನೋದು. ಹಾಗಾಗಿ ನಾವು ಟೇಪಿಂದ ಅಳತೆ ಮಾಡಿಕೊಂಡೇ ಮಾರ್ಕ್ನ ಮಾಡ್ಕೊಳ್ಬೇಕು. ಕ್ಯಾನ್ವಾಸು ನಿಮಗೆ ಗೊತ್ತೇ ಇದೆ. ಈ ಕ್ಯಾನ್ವಾಸ್ನ ಗಮ್ ಸೈಡು ಒಳಗಡೆ ಇರಬೇಕು. ಹಾಗೆ ನಮಗೆ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ನೋಡಿಕೊಂಡು ನಾವು ಇದನ್ನು ಕಟಿಂಗ್ ಅನ್ನೋದು ಮಾಡಿಕೊಂಡು ಡಬಲ್ ಸೈಡ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಈ ಲೈನಿಂಗ್ ಏನಿರುತ್ತೋ ಈ ಲೈನಿಂಗ್ನ ಅದ್ರ ಮೇಲೆ ಇಟ್ಟು ನಾವು ಮೇಲ್ಗಡೆ ಏನಾದರೂ ಪರ್ಫೆಕ್ಟ್ ಇಲ್ಲ ಅಂದರೆ ಮೇಲ್ಗಡೆ ನಾವು ಈ ಕ್ಯಾನ್ವಾಸ್ನ ಕಟ್ ಮಾಡಿ ವೀಲ್ ಮಾರ್ಕರಿಂದ ನಾವು ಮಾರ್ಕಿಂಗ್ ಅನ್ನೋದು ಮಾಡಿರ್ತೀವಲ್ವ ನೆಕ್ಕಿಗೆ, ಆ ಮಾರ್ಕಿಂಗ್ ಏನು ಮಾಡಿರ್ತೀವೋ ಆ್ಯಸ್ ಇಟ್ ಈಸ್ ನಾವು ವೀಲ್ ಮಾರ್ಕರಿಂದ ಇದ್ರ ಮೇಲೆ ಈ ರೀತಿ ಮಾಡೋದ್ರಿಂದ ನಮಗೆ ಕ್ಯಾನ್ವಾಸ್ ಮೇಲೆ ಆ ಮಾರ್ಕ್ ಅನ್ನೋದು ಬೀಳುತ್ತೆ. ಅದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಲೈನಿಂಗ್ ಮೇಲೂ ಮಾರ್ಕಿಂಗ್ ಅನ್ನೋದಿರುತ್ತೆ. ಹಾಗೆ ಕ್ಯಾನ್ವಾಸ್ ಮೇಲೂ ಮಾರ್ಕಿಂಗ್ ಅನ್ನೋದಿರುತ್ತೆ. ಕ್ಯಾನ್ವಾಸ್ನ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಸೆಂಟ್ರ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಿಮಗೆ ಮುಂದೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಐರನ್ ಮಾಡಬೇಕಾದ್ರೆ ತಿಳಿಸ್ತೀನಿ, ಅದ್ರ ಬಗ್ಗೆ ನೋಡ್ಬೋದು. ಹಾಗೆ ಈ ಮಾರ್ಕಿಂಗ್ ಅನ್ನೋದು ಕ್ಯಾಮ್ರಾದಲ್ಲಿ ಕಾಣಿಸೋಲ್ಲ, ಡೈರೆಕ್ಟಾಗೆ ಕಾಣಿಸುತ್ತೆ. ನೀವು ವೀಲ್ ಮಾರ್ಕರಿಂದ ಮಾರ್ಕ್ ಮಾಡಿದ ನಂತರ ಕ್ಯಾನ್ವಾಸ್ ಮೇಲೆ ಡೈರೆಕ್ಟಾಗಿ ಕಣ್ಣಿಂದ ನೋಡಿದಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ಆ್ಯಸ್ ಇಟ್ ಈಸ್ ಮಾರ್ಕರ್ನ ತೊಗೊಂಡು ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಾವು ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ನೀಟಾಗಿ ಔಟ್ ನೆಕ್ ಆಗಿರೋದ್ರಿಂದ ಹುಷಾರಾಗಿ ನೆಕ್ನ ಕಟ್ ಮಾಡಬೇಕು. ಯಾಕಂದರೆ ಔಟ್ ನೆಕ್ ಅನ್ನೋದು ನಮಗೆ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀವೋ ನಾವು ಅಷ್ಟು ಪರ್ಫೆಕ್ಟಾಗಿ ಈ ಔಟ್ ನೆಕ್ ಅನ್ನೋದು ಡಿಸೈನ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಆ ಕಡೆ ಸೈಡು ಫಸ್ಟ್ ಕಟ್ ಮಾಡಿದ ನಂತರ ನೆಕ್ಸ್ಟ್ ಈ ಕಡೆ ಸೈಡು ವಿಡ್ತು ಅಗಲ ಅನ್ನೋದು ಕಟಿಂಗ್ ಮಾಡ್ತಾ ಮಾಡ್ತಾ ನೋಡ್ಕೊಳ್ಬೇಕು. ಅಗಲ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಇರಬೇಕು ಅಂದರೆ ಒಂದೇ ಮಾರ್ಜಿನಲ್ಲೇ ಇರಬೇಕು. ಯಾಕಂದರೆ ತುಂಬ ಜನನ ನೋಡಿದ್ದೀನಿ ನಾನು, ಒಂದು ಸೈಡು ಮೇಲ್ಗಡೆ ಒಂದು ಸ್ವಲ್ಪ ಅಗಲ ಇದ್ದರೆ ಕೆಳಗಡೆ ಸ್ವಲ್ಪ ಚಿಕ್ಕದಾಗಿ ಮಾಡೋದು, ಈ ರೀತಿ ಔಟ್ ನೆಕ್ ಅನ್ನೋದು ಕಟ್ ಮಾಡ್ತಾರೆ. ಆ ರೀತಿ ಮಾಡಿದರೆ ನಮಗೆ ಅದು ಗೆಟಪ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿರಲ್ಲ. ಹಾಗಾಗಿ ಒಂದೇ ಟೈಪಲ್ಲೇ ಈಗ ಇದು ನಾವು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದು ರೆಡಿ ಪ್ಯಾಚು. ಅದು ಐರನ್ ಮಾಡಬೇಕಾದ್ರೆ ತೋರಿಸ್ತೀನಿ ಅದನ್ನು. ಫಸ್ಟು ನೆಕ್ನ ನಾವು ಔಟ್ ನೆಕ್ನ ಐರನ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಬ್ರಾಡ್ ಮಾರ್ಕ್ನ ಮಾಡಿಕೊಂಡು ಹಾಗೆ ಈ ಪೀಸ್ನ ನಾವು ಗೋಲ್ಡ್ ಕ್ಲಾತ್ ತೊಗೊಂಡಿರ್ತೀವಲ್ವ ಈ ರೀತಿ ಕಾಂಬಿನೇಷನ್ ಪೀಸ್ನ ಐರನ್ ಮಾಡ್ಕೊಳ್ಬೇಕು. ಯಾಕಂದರೆ ಸಿಂಕ್ ಆಗುತ್ತೆ. ನೆಕ್ಸ್ಟು ನಾವು ಈ ರೆಡಿ ಪ್ಯಾಚ್ ಏನಿರುತ್ತೋ ಅದನ್ನು ಈ ರೀತಿ ಕೆಳಗಡೆ ಇಟ್ಕೊಂಡು ಮತ್ತು ಈ ಕಡೆ ಸೈಡ್ ಪ್ಯಾಚನ್ನ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ವಿಡ್ತ್ ಅನ್ನೋದು ಅಗಲ ಬ್ರಾಡ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ಹಾಗಾಗಿ ನಾವು ಈ ರೀತಿ ಐರನ್ ಮಾಡ್ಕೊಳ್ಬೇಕು. ಈ ಟ್ರಿಕ್ಸ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಇದು ಪರ್ಫೆಕ್ಟಾಗಿರುತ್ತೆ ಟ್ರಿಕ್ಸು, ಇದನ್ನೇ ಯೂಸ್ ಮಾಡಿ. ಹಾಗೆ ಕ್ಯಾನ್ವಾಸ್ ಪಕ್ಕದಲ್ಲೇ ಅರ್ಧ ಇಂಚ್
ಮಾರ್ಜಿನ್ ಅನ್ನೋದು ಬಿಟ್ಟು ಅರ್ಧ ಇಂಚ್ ಕರೆಕ್ಟಾಗಿ ಮಾರ್ಜಿನ್ ಅನ್ನೋದು ಬಿಟ್ಟು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡೂ ಸೈಡು ನಾವು ಈ ಕ್ಲಾತ್ನ ಕಟ್ ಮಾಡಬೇಕು. ಕ್ಲಾತ್ನ ಕಟ್ ಮಾಡಿ ಮೇಲ್ಗಡೆನೂ ನಾವು ಕ್ಯಾನ್ವಾಸ್ ಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಕ್ಯಾನ್ವಾಸ್ನ ಮೇಲ್ಗಡೆ ಇರೋಂಥ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು. ಹಾಗೆ ಈ ರೀತಿ ಟರ್ನಿಂಗ್ ಜಾಗದಲ್ಲಿ ಸಿಜರಿಂದ ಈ ರೀತಿ ಕಟ್ ಮಾಡೋದ್ರಿಂದ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ನಮಗೆ ಅದು ಪರ್ಫೆಕ್ಟಾಗಿ ಒಳಗಡೆ ಕ್ಯಾನ್ವಾಸ್ ಮೇಲ್ಗಡೆ ಅನ್ನೋದು ಐರನ್ ಮಾಡಬೇಕಾದ್ರೆ ಫೋಲ್ಡ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಒಂದು ಸೈಡು ನಾವು ನೀಟಾಗಿ ಅದನ್ನು ಒಳಗಡೆ ಮೇಲ್ಗಡೆ ಅಂದರೆ ಕ್ಯಾನ್ವಾಸ್ ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ಐರನ್ ಅನ್ನೋದು ಮಾಡಬೇಕು. ಐರನ್ನು ನೀವು ಸಾಧ್ಯವಾದಷ್ಟು ಹೀಟು ಚೆಕ್ ಮಾಡಿಕೊಂಡು ಐರನ್ ಅನ್ನೋದು ಮಾಡಿ. ಇಲ್ಲಾಂದರೆ ಕ್ಯಾನ್ವಾಸ್ ಅನ್ನೋದು ಸುಟ್ಟು ಹೋದರೆ ನಮಗೆ ಮತ್ತೆ ಫಸ್ಟಿಂದ ನಾವು ನೆಕ್ನ ಕಟಿಂಗ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಬೇಡ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈಗ ನಾನು ಎರಡೂ ಸೈಡು ಕಂಪ್ಲೀಟ್ ಮಾಡಿದ್ದೀನಿ, ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಹಾಗೆ ಪ್ಯಾಚ್ ಅನ್ನೋದು ನಿಮಗೆ ಮೇಲ್ಗಡೆ ಬಾಣದ ಗುರುತು ಪ್ಯಾಚಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅದು ಮೇಲ್ಗಡೆ ಸೈಡು ಅಂದರೆ ನಾವು ಪಕ್ಕ ಮಾಡೋದು ಬಾಣದ ಗುರುತಿರೋದು, ಓಕೆನಾ. ಅದು ನಮಗೆ ರೆಡಿ ಪ್ಯಾಚ್ ಆಗಿರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ಆ ರೀತಿ ಮಾರ್ಕ್ ಮಾಡಿದ್ದೀನಿ. ಈಗ ಕಂಪ್ಲೀಟಾಗಿ ಐರನ್ ಅನ್ನೋದು ಮಾಡಿದ್ದೀನಿ. ಈಗ ಸ್ಟಿಚಿಂಗ್ ಅನ್ನೋದು ತೋರಿಸ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಈ ಲೈನಿಂಗು ಮತ್ತು ಮೇನ್ ಕ್ಲಾತು ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ಬೇಕು. ಯಾಕಂದರೆ ಈ ಔಟ್ನೆಕ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಮೇಲೆ ಈ ಈ ನೆಕ್ ಅನ್ನೋದು ಇಟ್ಕೊಂಡು ಮತ್ತು ಸೀದಾ ಮೇಲೆ ಪಲ್ಟಾಯಿಸ್ತೀವಿ, ಓಕೆನಾ. ಲೈನಿಂಗ್ ಮೇಲೆ ಇಟ್ಕೊಂಡು ಸೀದಾ ಮೇಲೆ ಅಂದರೆ ಬ್ಲೌಸ್ ಪೀಸ್ ಮೇಲೆ ಅದನ್ನು ಪಲ್ಟಾಯಿಸ್ಕೊಳ್ತೀವಿ. ಹಾಗಾಗಿ ನಾವು ಫಸ್ಟ್ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿರುತ್ತೋ ಆ ಎಕ್ಸ್ಟ್ರಾ ಮೇನ್ ಕ್ಲಾತ್ ಎಲ್ಲನೂ ಕಟ್ ಮಾಡಬೇಕಾಗುತ್ತೆ. ಈಗ ನಾನು ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಸೈಡು ಮತ್ತು ಸುತ್ತು ನಮಗೆ ಏನು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಸುತ್ತು ಏನಿರುತ್ತೋ ಕಂಪ್ಲೀಟಾಗಿ ನಾನೀಗ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾವು ಪ್ಯಾಚ್ನ ರೆಡಿ ಮಾಡೋಣ. ಫಸ್ಟು ಪ್ಯಾಚ್ ಬಂದುಬಿಟ್ಟು ನಾವು ಈ ಕ್ಯಾನ್ವಾಸ್ ಏನಿರುತ್ತೋ ಸುತ್ತು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಕ್ಯಾನ್ವಾಸ್ ಪಕ್ಕದಲ್ಲೇ ಕಂಪ್ಲೀಟಾಗಿ ಸುತ್ತು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು ಫಸ್ಟು. ಯಾಕಂದರೆ ಇದು ರೆಡಿ ಪ್ಯಾಚ್ ಆಗಿರೋದ್ರಿಂದ ನಾವು ಪ್ಯಾಚನ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಈ ಹೊಲಿಗೆನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸುತ್ತು ಒಂದು ಹೊಲಿಗೆನ ಫಸ್ಟ್ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನಾವು ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ನ ತೊಗೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ನ ತೊಗೊಂಡು ಕೆಳಗಡೆ ಇಟ್ಟು ಆ ಪೀಸ್ನ ಈ ರೀತಿ ಮೇಲ್ಗಡೆ ಇಟ್ಟು ಯಾವ ಸೈಡ್ ಆದರೆ ಪಕ್ಕ ಮಾಡ್ತೀವೋ ಆ ಸೈಡು ಹೊಲಿಗೆ ಹಾಕಬೇಕು. ಅದಕ್ಕೆ ನಾನು ಬಾಣದ ಗುರುತು ಅನ್ನೋದು ನಿಮಗೆ ತೋರಿಸಿದ್ದೆ, ಈ ಕಡೆ ಸೈಡು ಪಕ್ಕ ಮಾಡೋದು. ಹಾಗಾಗಿ ಮೇಲ್ಗಡೆ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ನ ಕಟ್ ಮಾಡಿ ಮಾರ್ಜಿನ್ ಬಿಟ್ಟು ಲೈನಿಂಗ್ನ ನೀಟಾಗಿ ಒಳಗಡೆ ಫೋಲ್ಡಿಂಗ್ನ ಮಾಡಿ ಕಿನಾರಿ ಹೊಲಿಗೆನ ಹಾಕಬೇಕು. ಕಿನಾರಿ ಹೊಲಿಗೆನ ತುದೀಲಿ ತುಂಬ ನೀಟಾಗಿ ಕಿನಾರಿ ಹೊಲಿಗೆನ ಹಾಕಿ. ಯಾಕಂದರೆ ಪೈಪಿಂಗ್ ಮಾಡೋ ಅವಶ್ಯಕತೆ ಇದ್ದಾಗ ನಮಗೆ ಪೈಪಿಂಗ್ ಅನ್ನೋದು ದಪ್ಪ ಬರೋದಿಲ್ಲ, ತುಂಬ ಸಣ್ಣದಾಗಿ ನೀಟಾಗಿ ಬರುತ್ತೆ. ಹಾಗಾಗಿ ಮತ್ತು ಈಗ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಲ್ಲೋ ಅದ್ರ ಮೇಲ್ಗಡೆನೇ ಮತ್ತೆ ಒಂದು ಸ್ಟಿಚ್ ಅನ್ನೋದು ಹಾಕ್ಬೇಕು. ಯಾಕಂದರೆ ಕೆಳಗಡೆ ಲೈನಿಂಗ್ ಅನ್ನೋದು ಇರುತ್ತೆ, ಆ ಲೈನಿಂಗಿಗೂ ಈ ಸ್ಟಿಚ್ ಅನ್ನೋದು ನಾವು ಅಟ್ಯಾಚ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಫಸ್ಟ್ ಒಂದು ಹೊಲಿಗೆ ಈಗ ಒಂದು ಹೊಲಿಗೆ ಎರಡು ಹೊಲಿಗೆನ ನಾವು ಹಾಕಬೇಕಾಗುತ್ತೆ ಪ್ಯಾಚ್ಗೆ. ಇದು ರೆಡಿ ಪ್ಯಾಚ್ ಆಗಿರೋದ್ರಿಂದ. ಹಾಗೆ ನಾವು ಎಕ್ಸ್ಟ್ರಾ ಈ ಕ್ಲಾತ್ ಏನಿರುತ್ತೋ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು. ಈಗ ರೆಡಿ ಪ್ಯಾಚ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಇದಾದ ನಂತರ ನಾವು ಇದಕ್ಕೆ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಈಗ ನಾನು ಓವರ್ಲಾಕ್ನ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಚ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ಔಟ್ನೆಕ್ಕು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಈ ಔಟ್ನೆಕ್ನ ನಾವು ಲೈನಿಂಗು ನೋಡ್ತಾ ಇರ್ಬೋದು, ಈ ರೀತಿ ಲೈನಿಂಗ್ ಮೇಲ್ಗಡೆ ಇರಬೇಕು. ಈ ಪೀಸ್ನ ಈ ರೀತಿ ಇಟ್ಕೊಳ್ಬೇಕು. ಇದು ಪರ್ಫೆಕ್ಟ್ ಔಟ್ನೆಕ್ ಮಾಡೋದು ವಿಧಾನ. ಮೇಲ್ಗಡೆ ನೆಕ್ ಅಗಲ ನಾವು ನೆಕ್ ಬಿಡ್ತಿಗೆ ನಾಚ್ ಮಾಡಿರ್ತೀವಲ್ವ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಕ್ಯಾನ್ವಾಸ್ ಪಕ್ಕದಲ್ಲೇ ಹೊಲಿಗೆನ ಹಾಕಬೇಕು. ಕ್ಯಾನ್ವಾಸ್ ಪಕ್ಕದಲ್ಲಿ ನೀಟಾಗಿ ನಾವು ಕ್ಯಾನ್ವಾಸ್ ಶೇಪ್ನ ಯಾವ ರೀತಿ ಕಟ್ ಮಾಡಿರ್ತೀವೋ ಆ ರೀತಿ ಹೊಲಿಗೆ ಅನ್ನೋದು ಬರಬೇಕು. ಮತ್ತು ನಾವು ಹೊಲಿಗೆ ಅನ್ನೋದು ಹೆಚ್ಚು ಕಡಿಮೆ ಮಾಡಿದರೂ ನಮಗೆ ಔಟ್ನೆಕ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಅದೇ ರೀತಿ ಈ ಕಡೆ ಸೈಡ್ ಕೂಡ ನಾವು ಹೊಲಿಗೆ ಅನ್ನೋದು ಹಾಕ್ಕೊಳ್ಬೇಕು. ಎರಡೂ ಸೈಡು ಕಂಪ್ಲೀಟಾಗಿ ಹೊಲಿಗೆ ಅನ್ನೋದು ಹಾಕ್ಕೊಳ್ಬೇಕು. ಕ್ಯಾನ್ವಾಸ್ ಪಕ್ಕದಲ್ಲೇ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನಾವು ಈ ಸೆಂಟ್ರ್ ಕ್ಲಾತ್ ಏನಿರುತ್ತೋ ನಾವು ಒಂದು 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ಸೆಂಟ್ರ್ ಕ್ಲಾತ್ನ ಕಟ್ ಮಾಡಬೇಕು. 1/4 ಇಂಚ್ ಮಾರ್ಜಿನ್ ಸಾಕಾಗುತ್ತೆ. ಜಾಸ್ತಿ ಮಾರ್ಜಿನ್ ಬಿಡೋಕ್ಕೆ ಹೋಗಬೇಡಿ. ಅರ್ಧ ಇಂಚ್ವರೆಗೂ ಮಾರ್ಜಿನ್ನ ಬಿಟ್ಟರೆ ನಮಗೆ ಫೋಲ್ಡಿಂಗ್ ಅನ್ನೋದಾಗಲ್ಲ. 1/4 ಇಂಚ್ ಮಾರ್ಜಿನ್ನು ಸಾಕು. 1/4 ಇಂಚ್ ಮಾರ್ಜಿನ್ನ ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಒಳಗಡೆ ಅನ್ನೋದು ಫೋಲ್ಡಿಂಗ್ ಆಗುತ್ತೆ. ಹಾಗೆ ಈ 1/4 ಇಂಚ್ ಮಾರ್ಜಿನ್ಗೆ ಕಟ್ ಮಾಡಿದ ನಂತರ ಈ ರೀತಿ ಶೇಪ್ ಇದ್ದಲ್ಲಿ ನಾವು ಈ ರೀತಿ ಸಿಜರಿಂದ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ಈ ಕ್ಯಾನ್ವಾಸ್ನ ನಾವು ಐರನ್ ಮಾಡಿರೋಂಥ ಕ್ಯಾನ್ವಾಸ್ನ ಈ ರೀತಿ ಸೀದಾ ಮೇಲೆ ಲೈನಿಂಗ್ ಪೀಸಿಂದ ಈ ರೀತಿ ಸೀದಾ ಮೇಲೆ ಅದನ್ನು ತಿರುವಾಕ್ಕೊಳ್ಬೇಕು. ತಿರುವಾಕ್ಕೊಂಡು ಇದಕ್ಕೆ ಕಿನಾರಿ ಹೊಲಿಗೆನ ಹಾಕ್ಕೊಳ್ಬೇಕು. ಇದು ಔಟ್ನೆಕ್ ಅಂತಾರೆ. ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಕೊಂಡು ಸೀದಾ ಮೇಲೆ ತಿರುವಾಕ್ಕೊಳ್ಬೇಕು. ಇದನ್ನು ಔಟ್ನೆಕ್ ಅಂತಾರೆ, ಓಕೆನಾ.
ಈ ಕಿನಾರಿ ಹೊಲಿಗೆ ನಾವು ಆ ಕಡೆ ಒಂದು ಕಿನಾರಿ ಹೊಲಿಗೆ, ಈ ಕಡೆ ಒಂದು 2 ಕಿನಾರಿ ಹೊಲಿಗೆನ ಹಾಕಬೇಕು. ಈ 2 ಕಿನಾರಿ ಹೊಲಿಗೆ ಅನ್ನೋದು ನಾವು ಎಷ್ಟು ಪರ್ಫೆಕ್ಟಾಗಿ ಹಾಕ್ತೀವೋ ಔಟ್ನೆಕ್ ಅನ್ನೋದು ಅಷ್ಟು ನೀಟಾಗಿ ಕಾಣಿಸುತ್ತೆ. ಹೊಲಿಗೆ ಸ್ವಲ್ಪ ಚಿಕ್ಕದಿಟ್ಕೊಂಡು ಪಕ್ಕದಲ್ಲೇ ಕಿನಾರಿ ಅನ್ನೋದು ತುಂಬ ನೀಟಾಗಿ ಕಿನಾರಿ ಹೊಲಿಗೆನ ಹಾಕೋಕ್ಕೆ ಟ್ರೈ ಮಾಡಿ. ದೊಡ್ಡ ಹೊಲಿಗೆ ಇಟ್ಕೊಳ್ಬೇಡಿ. ಔಟ್ನೆಕ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಹೊಲಿಗೆನ ಸಣ್ಣದು ಇಟ್ಕೊಳ್ಳಿ. ಆವಾಗಲೇ ನಮಗೆ ಈ ಔಟ್ನೆಕ್ ಅನ್ನೋದು ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ರೀತಿ. ಈಗ ನಾನು 2 ಸೈಡು, ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು 2 ಸೈಡು ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಈ ಕಡೆ ಸೈಡು ಇದನ್ನು ಕೂಡ ನಾನು ಈಗ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾಡಿ. ಈ ರೀತಿ ಪಲ್ಟಾಯಿಸ್ಕೊಂಡು ಇದಕ್ಕೂ ಸೇಮ್ ಅದೇ ರೀತಿಯೇ 2 ಹೊಲಿಗೆ ಹಾಕಬೇಕು. ಈ ಕಡೆ ಈ ಕಡೆ ಒಂದು, ಈ ಕಡೆ ಒಂದು 2 ಹೊಲಿಗೆನ ಹಾಕ್ಕೊಳ್ಬೇಕು. ಈಗ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ, 2 ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಪ್ಯಾಚು ಸ್ಟಿಚ್ ಅನ್ನೋದು ನಾವು ರೆಡಿ ಪ್ಯಾಚ್ಗೆ ಸ್ಟಿಚ್ ಹಾಕಿದ್ವಲ್ಲ ಫಸ್ಟೇ ಕ್ಯಾನ್ವಾಸ್ನ, ಈ ಪ್ಯಾಚ್ನ ರೆಡಿ ಮಾಡಬೇಕಾದ್ರೆ ಕ್ಯಾನ್ವಾಸ್ ಮೇಲೆ ಆ ಹೊಲಿಗೆ ನೋಡಿಕೊಂಡು ಆ ಹೊಲಿಗೆ ಮೇಲೇ ಈ ಔಟ್ನೆಕ್ನ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಇದು ತುಂಬ ಅಂದರೆ ತುಂಬ ಈಸಿ. ಅದಕ್ಕೆ ನಾನು ಈ ರೆಡಿ ಪ್ಯಾಚಲ್ಲಿ ಹೊಲಿಗೆ ಯಾಕೆ ಹಾಕಬೇಕಂದ್ರೆ ಇದಕ್ಕೆ ಹಾಕಬೇಕು. ಆ ಹೊಲಿಗೆ ನಮಗೆ ಕಾಣಿಸುತ್ತಲ್ವ, ಆ ಹೊಲಿಗೆ ಮೇಲೇ ಈ ಪ್ಯಾಚ್ ಅನ್ನೋದು ಇಟ್ಕೊಂಡು ಈಸಿಯಾಗಿ ನಾವು ಈ ಪ್ಯಾಚ್ ಅಟ್ಯಾಚ್ ಅನ್ನೋದು ಮಾಡ್ಬೋದು. ಆವಾಗ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಇರುತ್ತೆ. ಈಗ ನಿಮಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ. ಹಾಗೆ ನೆಕ್ಸ್ಟು ಇದಾದ ನಂತರ ನೀವು ಡಾಟ್ಸ್, ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡಿರ್ತೀರಲ್ವ, ಆ ಬ್ಯಾಕ್ ಡಾಟ್ಸ್ 2 ಡಾಟ್ಸ್ನ ಇಟ್ಕೊಳ್ಬೇಕು. ಈಗ ನಾನು ಈ 2 ಡಾಟ್ಸ್ನ ಇಟ್ಕೊಳ್ತೀನಿ. ಈಗ ಕಂಪ್ಲೀಟಾಗಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾವು ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ನ ತೊಗೊಳ್ಬೇಕು. ತಗೊಂಡ ನಂತರ ಈ ರೀತಿ ಡಬಲ್ ಸೈಡ್ ಫೋಲ್ಡಿಂಗ್ ಮಾಡಿರ್ತೀವಲ್ವ, ಮಾಡಿದ ನಂತರ ಇದು ಮಾರ್ಜಿನ್ ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ನಾವು ಒಂದು ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಆ ಮಾರ್ಜಿನ್ಗೆ ಈ ಲೈನಿಂಗ್ ಅನ್ನೋದು ಒಳಗಡೆ ಪಲ್ಟಾಯಿಸ್ಬೇಕು. ಈಗ ಇದು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಈ ಪ್ಯಾಚ್ಗೆ ನಾವು ಈ ರೀತಿ ಬಟನ್ಸ್ ಆದರೂ ಇಡ್ಬೋದು. ಎಕ್ಸ್ಟ್ರಾ ಡಿಸೈನ್ಗೆ ಬಟನ್ಸ್ 3 ಬಟನ್ಸ್ ಇಡ್ಬೋದು, ಇಲ್ಲಾಂದರೆ ಈ ರೀತಿ ಟ್ಯಾಟೂಸ್ ಅನ್ನೋದು ಇಡ್ಬೋದು. ನಿಮ್ಮ ಚಾಯ್ಸ್ ಅದು, ಡಿಸೈನ್ ಯಾವ ರೀತಿ ಬೇಕೋ ಆ ರೀತಿ. ಇದಾದ ನಂತರ ಮೇಲ್ಗಡೆ ನಾವು ಟೈಯಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಟೈಯಿಂಗ್ ಅನ್ನೋದು ಹಾಕಬೇಕು. ಹಾಕಿದ ನಂತರ ಕಂಪ್ಲೀಟಾಗಿ ಈ ಡಿಸೈನ್ ಅನ್ನೋದು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಈ ಡಿಸೈನ್ ಅನ್ನೋದು ಇರುತ್ತೆ. ಇದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದು. ಈ ಡಿಸೈನ್ ಬ್ಲೌಸು ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಡಿಸೈನ್ ಬ್ಲೌಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.